In this class, I wish to explain about the aldol condensation. ಸೊ ದ aldol condensation ತಿಳಿಯೋದಕ್ಕಿಂತ ಮುಂಚೆ ನಿಮಗೊಂದಿಷ್ಟು ಬೇಸಿಕ್ಸ್ ಇಲ್ಲಿ ಗೊತ್ತಿರಬೇಕು. ಆ ಬೇಸಿಕ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಅಲ್ಫಾ ಹೈಡ್ರೋಜನ್ ಆ್ಯಂಡ್ ಬೀಟಾ ಹೈಡ್ರಾಕ್ಸಿ ಅನ್ನೋ ಹೊಸ ಟರ್ಮ್ಸನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಹಂಗಂದ್ರೆ ಏನು ಅಂತ ಹೇಳಿ ನೋಡೋಣ. ಅಲ್ಫಾ ಹೈಡ್ರೋಜನ್ ಮೀನಿಂಗ್ ಅಂತಂದ್ರೆ ರೀ, ಈಗ ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ ಇರುತ್ತೋ. ಸೊ ದಿಸ್ ಈಸ್ ಅವರ್ ಫಂಕ್ಷನಲ್ ಗ್ರೂಪ್ ಆ್ಯಂಡ್ C+OH ಇದು ನಮ್ಗೆ ಅಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಆ್ಯಂಡ್ ಇದು ನಮ್ಗೆ ಕಾರ್ಬಾಕ್ಸಿಲಿಕ್ ಫಂಕ್ಷನಲ್ ಗ್ರೂಪ್. ಸೊ ಈ ಫಂಕ್ಷನಲ್ ಗ್ರೂಪ್ಗೆ ಅಟ್ಯಾಚ್ ಆದಂಥ ಮೊದಲನೇ ಕಾರ್ಬನ್ನನ್ನು ನಾವೇನಂತ ಕರಿತೀವಿ? ಅಲ್ಫಾ ಕಾರ್ಬನ್ ಅಂತ ಕರಿತೀವಿ. ಏನ್ರಿ, ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ಗೆ ಅಟ್ಯಾಚ್ ಆದಂಥ ಫಸ್ಟ್ ಕಾರ್ಬನ್ನನ್ನು ನಾವು ಯಾವ ಕಾರ್ಬನ್ ಅಂತ ಕರಿತೀವಿ? ಅಲ್ಫಾ ಕಾರ್ಬನ್ಸ್ ಅಂತ ಕರಿತೀವಿ. ಸೊ ಈ ಅಲ್ಫಾ ಕಾರ್ಬನ್ಸ್ಗೆ ಅಟ್ಯಾಚ್ ಆದಂಥ ಹೈಡ್ರೋಜನ್ಸ್ಗಳನ್ನು ನಾವೇನಂತ ಕರಿತೀವಿ? ಅಲ್ಫಾ ಹೈಡ್ರೋಜನ್ಸ್ ಅಂತ ಕರಿತೀವಿ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳತ್ತೇನೆ. ಸೊ ಅಲ್ಫಾ ಹೈಡ್ರೋಜನ್ ಆರ್ ಅಲ್ಫಾ ಕಾರ್ಬನ್ ಅಂದ್ರೆ ಏನ್ರಿ? ದ ಕಾರ್ಬನ್ ಐಟಮ್ಸ್ which are attached to any kind of functional group, and that carbon atoms are called as an alpha carbon, and the hydrogen which are attached to the alpha carbon, those are called as an alpha hydrogen. ಸೊ ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್, C+O ಐತಿ. ನಮ್ಗೆ ಇದು ಯಾವ ಗ್ರೂಪ್ ರೀ? ಕೀಟೋನ್ ಗ್ರೂಪ್. ಕೀಟೋನ್ ಗ್ರೂಪ್ಗೆ ಅಟ್ಯಾಚ್ ಆದಂಥ ಫಸ್ಟ್ ಕಾರ್ಬನ್ ಅನ್ನು ನಾವೇನಂತ ಕರಿತೀವಿ? ಅಲ್ಫಾ ಕಾರ್ಬನ್ ಅಂತ ಕರಿತೀವಿ. ಇದಕ್ಕೆ ಅಟ್ಯಾಚ್ ಆದಂತಹ ಹೈಡ್ರೋಜನ್ಸ್ ಅನ್ನ ನಾವೇನಂತ ಕರಿತೀವಿ? ಅಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಇಲ್ಲಿ ಎಷ್ಟು ಅಲ್ಫಾ ಹೈಡ್ರೋಜನ್ಸ್ ಇದಾವೆ? ನಮ್ಗೆ 3 ಅಲ್ಫಾ ಹೈಡ್ರೋಜನ್ಸ್ ಇದಾವೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ಈ ಫಂಕ್ಷನಲ್ ಗ್ರೂಪ್ಗೆ ಅಟ್ಯಾಚ್ ಆದಂಥ ಮೊದಲನೇ ಕಾರ್ಬನ್ ಅನ್ನ ಅಲ್ಫಾ ಅಂತ ಕರೆದ್ರ ಎರಡನೇ ಕಾರ್ಬನ್ ಅನ್ನ ನಾವೇನಂತ ಕರಿತೀವಿ ರೀ? ಬೀಟಾ ಅಂತ ಕರಿತೀವಿ. ಸೊ ಈ ಬೀಟಾ ಕಾರ್ಬನ್ಗೆ ಅಟ್ಯಾಚ್ ಆದಂಥ ಯಾವುದೇ ಬೇಕಾದ ಗ್ರೂಪ್ ಇರಲಿ ಅದಕ್ಕೆ ನಾವು ಹಿಂದೆ ಏನಂತ ಹಚ್ತೀವಿ? ಸಫಿಕ್ಸ್ ಅನ್ನ ಬೀಟಾ ಅಂತಾನೆ ಹಚ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಗೆ ಹೈಡ್ರೋಜನ್ ಇತ್ತು, ಈಗ ನಾವೇನಂತೀವಿ? ಇದಕ್ಕೆ ಬೀಟಾ ಹೈಡ್ರೋಜನ್ ಅಂತ ಕರಿತೀವಿ. ಅಥವಾ ಇಲ್ಲಿ ನಮ್ಗೆ ಹಿಂಗೆ ಆಲ್ಕೋಹಾಲಿಕ್ ಗ್ರೂಪ್ ಬಂತು, ಇದಕ್ಕೆ ನಾವು ಹೈಡ್ರಾಕ್ಸಿ ಗ್ರೂಪ್ ಅಂತಾನು ಕರಿತೀವಿ. ಹಿಂಗೆ ಆಲ್ಕೋಹಾಲಿಕ್ ಗ್ರೂಪ್ ಹಿಂಗೆ OH ಬಂತಂದ್ರೆ ಇದಕ್ಕೆ ಏನು ಕರಿತೀವಿ ರೀ? ಬೀಟಾ ಹೈಡ್ರಾಕ್ಸಿ ಅಂತ ಕರಿತೀವಿ. ಸೊ ಬೀಟಾ ಹೈಡ್ರಾಕ್ಸಿ ಅಂದ್ರೆ ಏನ್ರಿ? ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ಗೆ ಅಟ್ಯಾಚ್ ಆದಂಥ ಎರಡನೇ ಕಾರ್ಬನ್ಗೆ ಅಟ್ಯಾಚ್ ಆದಂಥ ಹೈಡ್ರಾಕ್ಸಿ ಗ್ರೂಪ್ ಅನ್ನ ನಾವೇನಂತ ಕರಿತೀವಿ? ಬೀಟಾ ಹೈಡ್ರಾಕ್ಸಿ ಅಂತ ಕರಿತೀವಿ. ಈಗ ನಾವು aldol ಕಂಡೆನ್ಸೇಷನ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ aldol ಕಂಡೆನ್ಸೇಷನ್ ಅಂದ್ರೆ ಏನ್ರಿ? ದ ಆಲ್ಡಿಹೈಡ್ಸ್ ಅಂಡ್ ಆರ್ ಕೀಟೋನ್ಸ್. ಆಲ್ಡಿಹೈಡ್ಸ್ ಆದ್ರೂ ಆಗಿರಬಹುದು ಅಥವಾ ಕೀಟೋನ್ಸ್ ಆದ್ರೂ ಆಗಿರಬಹುದು. ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ containing at least one alpha hydrogen atom when treated with a alkaline NaOH to form a beta carbonyl compounds, that those are also called as an aldol, and it undergo condensation or a dehydration. Dehydration meaning ಏನ್ರಿ? the removal of water. ವಾಟರ್ ಅನ್ನ ತೆಗೆದ್ರೆ, ಯಾವುದೋ ಒಂದು ಕಂಪೌಂಡ್ ಇಂದ ನಾವು ವಾಟರ್ ಅನ್ನ ತೆಗೆದ್ರೆ ಏನಂತ ಕರಿತೀವಿ? ಡಿಹೈಡ್ರೇಷನ್ ಅಂತ ಕರಿತೀವಿ. ಅವಾಗ ನಮ್ಗೆ ಲಾಸ್ಟ್ ಒಂದು ಪ್ರಾಡಕ್ಟ್ ಸಿಗ್ತೈತಿ, ಅದೇನು? ಇನಾಲ್ ಅಂತ ಅಂದಂಗೆ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಲ್ಡಿಹೈಡ್ಸ್ ತಗೋರಿ ಅಥವಾ ಕೀಟೋನ್ಸ್ ಆದರೂ ತಗೋರಿ. ಆಲ್ಡಿಹೈಡ್ಸ್ ತಗೊಂಡ್ರು ಅಲ್ಲಿ ಏನಿರಬೇಕು? ಅಟ್ಲೀಸ್ಟ್ ಒಂದಾದರೂ ಅಲ್ಫಾ ಹೈಡ್ರೋಜನ್ಸ್ ಇರಬೇಕು. ಕೀಟೋನ್ ತಗೊಂಡ್ರು ಅಲ್ಲಿ ನಮ್ಗೆ ಏನಿರಬೇಕು? ಅಟ್ಲೀಸ್ಟ್ ಒಂದಾದರೂ ಅಲ್ಫಾ ಹೈಡ್ರೋಜನ್ಸ್ ಇರಲೇಬೇಕು. ಇಂಥವನ್ನ ತಗೊಂಡು ಯಾವುದ್ರ ಜೊತೆ ಟ್ರೀಟ್ ಮಾಡಿದಾಗ? ಅಲ್ಕಲೈನ್ NaOH ಜೊತೆ ಟ್ರೀಟ್ ಮಾಡಿದಾಗ ನಮ್ಗೇನು ಸಿಗುತ್ತೆ ರೀ? ಬೀಟಾ ಹೈಡ್ರಾಕ್ಸಿ ಕಾರ್ಬೋನಿಲ್ ಕಂಪೌಂಡ್ ಸಿಗುತ್ತಾ? ಅದಕ್ಕೆ ನಾವು ಏನಂತ ಕರಿತೀವಿ? ಅಲ್ಡಾಲ್ ಅಂತಾನು ಕರಿತೀವಿ. ಸೊ ಆಮೇಲೆ ನಾವು ಈ ಅಲ್ಡಾಲ್ ಕಂಪೌಂಡಿಂದ ವಾಟರನ್ನು ರಿಮೂವ್ ಮಾಡಿದಾಗ ನಮಗೆ ಇನಾಲ್ ಅನ್ನುವಂಥ ಇನ್ನೊಂದು ಪ್ರಾಡಕ್ಟ್ ಸಿಗ್ತೈತಿ. ಇದೇ ನಮಗೆ ಟೋಟಲ್ ಇರುವಂಥ ಅಲ್ಡಾಲ್ ಕಂಡೆನ್ಸೇಷನ್. ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಟ್ರೀಟೆಡ್ ವಿತ್. ಸೊ ಈಗ ನಾವೇನು ಮಾಡ್ಬೋದು? ಈಗ ಇಲ್ಲಿ ಒಂದು ಆಲ್ಡಿಹೈಡ್ CH3CHO. ದಿಸ್ ಈಸ್ ಅವರ್ ಆಲ್ಡಿಹೈಡ್. ಇದು ನಮಗೆ ಫಂಕ್ಷನಲ್ ಗ್ರೂಪಾ? ಈ ಫಂಕ್ಷನಲ್ಗೆ ಅಟ್ಯಾಚ್ ಆಗಿರುವಂಥ ಮೊದಲನೇ ಕಾರ್ಬನ್. ಈ ಕಾರ್ಬನ್ಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ಸ್ ಎಷ್ಟು ಅದಾವ? ಇಲ್ಲಿ 3 ಹೈಡ್ರೋಜನ್ ಅದಾವ. ಅಂದ್ರೆ ನಮ್ಗೆ ಎಷ್ಟು ಅಲ್ಫಾ ಹೈಡ್ರೋಜನ್ಸ್ ಅದಾವು? 3 ಅಲ್ಫಾ ಹೈಡ್ರೋಜನ್ಸ್ ಅದಾವ. ಆಲ್ಡಿಹೈಡ್ ಆ್ಯಂಡ್ ಅಗೇನ್ ಆಲ್ಡಿಹೈಡ್ CH3CHO. 2 ಆಲ್ಡಿಹೈಡನ್ನು ಸೇರಿಸಿ ಅಲ್ಕಲೈನ್ NaOH ಜೊತೆ ಟ್ರೀಟ್ ಮಾಡಿದಾಗ ನಮಗೊಂದು ಪ್ರಾಡಕ್ಟ್ ಸಿಗುತ್ತಾ? ಆ ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ CH3CHOH CH2
CHO. ಈ ರೀತಿ ನಮ್ಗೆ ಏನು ಸಿಗುತ್ತೆ ರೀ, ಒಂದು ಪ್ರಾಡಕ್ಟ್ ಸಿಗುತ್ತಾ. ಇದು ನೋಡಿ CHO, ಇದು ನಮಗೆ ಆಲ್ಡಿಹೈಡಿಕ್ ಗ್ರೂಪ. ಇದಕ್ಕೆ ಫಸ್ಟ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಏನು, ಅಲ್ಫಾ ಕಾರ್ಬನ್. ಸೆಕೆಂಡ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಏನು, ಬೀಟಾ ಕಾರ್ಬನ್. ಆಮೇಲೆ ಬೀಟಾ ಕಾರ್ಬನ್ಗೆ ಏನು ಅಟ್ಯಾಚ್ ಆಗೈತಿ, OH ಅಟ್ಯಾಚ್ ಆಗೈತಲ್ಲ. ಇದಕ್ಕೆ ನಾವು ಏನಂತ ಕರಿತೀವಿ ರೀ, ಬೀಟಾ ಹೈಡ್ರಾಕ್ಸಿ ಅಂತ ಕರಿತೀವಿ. ಬೀಟಾ ಹೈಡ್ರಾಕ್ಸಿ ಕಾರ್ಬನ್ ಕಂಪೌಂಡ್ ಅಂತ ಕರಿತೀವಿ. ಆಮೇಲೆ ಇದು ಯಾವ ಗ್ರೂಪ್, ನಮಗ ಆಲ್ಡಿಹೈಡ್ ಗ್ರೂಪ್ ಐತಿ. ಇದು ಯಾವ ಗ್ರೂಪ್ ಐತಿ, ಆಲ್ಕೋಹಾಲ್ ಗ್ರೂಪ್ ಐತಿ. ಸೊ ಆಲ್ಕೋಹಾಲ್ ಗ್ರೂಪ್ಗೆ ಆಲ್ ಅನ್ನುವಂಥ ಸಫಿಕ್ಸ್ ಅನ್ನ ಹಚ್ತಿದ್ವಿ. ಸೊ ಆಲ್ಡಿಹೈಡ್ ಸ್ಟಾರ್ಟಿಂಗ್ ಏನು ಬರುತ್ತೆ ರೀ, ಅಲ್ಡ್ ಅಂತ ಬರುತ್ತಾ. ಸೊ ಅಲ್ಡ್ ಮತ್ತು ಆಲ್ ಸೇರಿ ಇದಕ್ಕೆ ನಾವು ಏನಂತ ಕರಿಬಹುದು, ಅಲ್ಡಾಲ್ ಅಂತಾನು ಕರಿಬಹುದು. ಅದಕ್ಕೆ ಈ ರಿಯಾಕ್ಷನ್ಗೆ ಬರುವಂತ ಹೆಸರು ಏನು, ಅಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ವೆನ್ ದ aldehydes or the ketones containing 1,1 alpha hydrogen, these are treated with this NaOH and then it gives the beta hydroxy carbonyl compounds ಅಂತ ಕರಿತೀವಿ. ಸೊ ನಾ ಯಾವಾಗಿಂದನೂ ಕಾರ್ಬೋನಿಲ್ ಅನ್ನುವಂಥ ವರ್ಡ್ ಅನ್ನ ಯೂಸ್ ಮಾಡತ್ತೇನೆ. ಸೊ ವಾಟ್ಸ್ ದ ಮೀನಿಂಗ್ ಆಫ್ ದಟ್ ಕಾರ್ಬೋನಿಲ್? Carbonyl means the functional group which containing C double bond O group. ಎಲ್ಲಿ C double bond O ಇರುತ್ತೋ ಆ ಎಲ್ಲ ಕಂಪೌಂಡ್ಸಿಗೂ ನಾವೇನಂತ ಕರಿತೀವಿ ರೀ, ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಈಗ ಆಲ್ಡಿಹೈಡ್ ಐತಿ, ಇದು ನಮ್ಮ ಕಾರ್ಬೋನಿಲ್ ಕಂಪೌಂಡ್. ಕಾರ್ಬಾಕ್ಸಿಲಿಕ್ ಆಸಿಡ್ ಐತಿ, COOH ಐತಲ್ಲ. ಸೊ ದಿಸ್ ಈಸ್ ಅವರ್ ಕಾರ್ಬಾಕ್ಸಿಲಿಕ್ ಆಸಿಡ್ and in this carboxylic acid we are having a C double bond O group. That's why this is called as a carbonyl group. Only C double bond O ittandra this is called as a ketone and also this is known as an ಕಾರ್ಬೋನಿಲ್ ಗ್ರೂಪ್. ಸೊ ಕಾರ್ಬೋನಿಲ್ ಕಂಪೌಂಡ್ ಮೀನಿಂಗ್ ಏನು, ಎಲ್ಲಿ ನಮಗೆ C double bond O ಇರುತ್ತೋ ಆ ಎಲ್ಲ ಫಂಕ್ಷನಲ್ ಗ್ರೂಪಿಗೂ ನಾವೇನಂತ ಕರಿತೀವಿ, ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಅಲ್ಡಾಲ್ ಕಂಡೆನ್ಸೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಆಯಿತು ಅನ್ಕೊಳತ್ತೇನೆ. ದೆನ್ ಅಲ್ಡಾಲ್ ಕಂಡೆನ್ಸೇಷನ್ ಮೆಕ್ಯಾನಿಸಮ್ ನೋಡಿದಾಗ ಇದು ಯಾವ ರೀತಿ ಪ್ರಿಪೇರ್ ಆಗ್ತೈತಿ ಅನ್ನೋದನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತಿ ಅನ್ಕೊಳತ್ತೀನಿ. ಫಸ್ಟ್ ಒನ್, ಹಿಯರ್ ವಿ ಹ್ಯಾವ್ ಟು ಟೇಕಿಂಗ್ ಆಲ್ಡಿಹೈಡ್ C double bond OH. ಆಮೇಲೆ CH3ನ ಬರೆಯೋದನ್ನು ನಾ ಯಾವ ರೀತಿ ಬರ್ದೇನೆ, ಜಸ್ಟ್ CH2 ಒಂದು H+ ಅನ್ನ ಹೊರಗೆ ಬರ್ಕೊಂಡೇನಿ, ಈಸಿಯಾಗಿ ಮೆಕ್ಯಾನಿಸಮ್ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನೋ ಕಾರಣಕ್ಕಷ್ಟ. ಅಥವಾ ನೀವು ಇದನ್ನ ಹೆಂಗೆ ಬರಿಬಹುದು, CH3 ಅಂತಾನು ಬರಿಬಹುದು. ಇದಕ್ಕೆ ನಾವು ಏನು ಮಾಡ್ತೀವಿ, ಫಸ್ಟ್ we are adding dilute NaOH here. ಸೊ NaOH ಅಂತಂದ್ರೆ ಏನ್ರಿ, ಬೇಸ್ ನಮಗೆ ಏನು ಪ್ರೊಡ್ಯೂಸ್ ಮಾಡ್ತೈತಿ, ಯಾವಾಗಲೂ OH ಮೈನಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಸೊ ದಿಸ್ OH ಮೈನಸ್ ಅಬ್ಸಾರ್ಬ್ ದಿಸ್ ಪ್ರೋಟಾನ್. ಇಲ್ಲಿ ನಮಗೆ H+ ಇದು OH ಮೈನಸ್ ಎರಡು ಸೇರಿ H2O ಆಗಿ ಹೋಯಿತು ಅಂತಂದ್ರೆ ನೆಕ್ಸ್ಟ್ ನಮಗೆ ಈ ಎಲೆಕ್ಟ್ರಾನ್ ಈ ಕಾರ್ಬನ್ ಮ್ಯಾಗ ಟ್ರಾನ್ಸ್ಫರ್ ಆಗಿ ದೆನ್ ನಮಗೆ ಇದೇನಾಗ್ತೈತಿ, CH2 ಮೈನಸ್ CHO. ಇದನ್ನ C double bond OH ಬರೆದ್ರು ಒಂದು, ಅಥವಾ ಈ ರೀತಿ CHO ಬರೆದ್ರು ಒಂದು. ಅರ್ಥ ಆಯ್ತಾ? ದೆನ್ ನಮ್ಗೆ ಏನಂತ ಹೇಳಿದೆ, ಫಸ್ಟ್ 2 molecules ಆಫ್ ಆಲ್ಡಿಹೈಡ್ಸ್ ತಗೋಬೇಕು ನಾವು. ಈಗ 1 molecule ಆಲ್ಡಿಹೈಡ್ ಅನ್ನ ತಗೊಂಡು ಏನು ಮಾಡಿದ್ವಿ, ಇಲ್ಲಿ ಒಂದು ಕಾರ್ಬ್ ಆನಯಾನ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಅಂಡ್ ದೆನ್ ವಿ ಹ್ಯಾವ್ ಟು ಟೇಕ್ ಅನದರ್ ಆಲ್ಡಿಹೈಡ್ molecule ಟು ದಿಸ್ ಕಾರ್ಬನ್ ಅಯಾನ್. ಆಮೇಲೆ ಯಾವಾಗ್ಲೂ ಎಲೆಕ್ಟ್ರಾನ್ ರಿಚ್ ಇದ್ದಂಥ ಕಂಪೌಂಡ್ಸು ಏನನ್ನ ಹುಡುಕ್ತಿರ್ತಾವ್ರಿ, ಎಲೆಕ್ಟ್ರಾನ್ ಡೆಫಿಷಿಯಂಟ್ ಇರುವಂಥ ಅಟಮ್ಸ್ ಅನ್ನ ಹುಡುಕ್ತಿರ್ತಾವ. ಸೊ ಎಲೆಕ್ಟ್ರಾನ್ ರಿಚ್ ಯಾವ್ದೈತಿ, ಈಗ ನಮಗ ನೆಗೆಟಿವ್ ಪಾಯಿಂಟ್ ಅಂದ್ರೆ ಏನಂದಂಗ, ಎಲೆಕ್ಟ್ರಾನ್ ರಿಚ್ ಅಂದಂಗ. ಎಲ್ಲಿ ಪಾಸಿಟಿವ್ ಇರ್ತೈತೋ ಅದೇನಂದಂಗ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅಂದಂಗ. ಸೊ ಯಾವಾಗ್ಲೂ ಈ ಕಾರ್ಬನ್ ಮ್ಯಾಗ ಆಕ್ಸಿಜನ್ ಮ್ಯಾಗ ನೆಗೆಟಿವ್ ಇತ್ತಂದ್ರೆ ಆಬ್ವಿಯಸ್ಲಿ ಕಾರ್ಬನ್ ಮ್ಯಾಗ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ದಟ್ಸ್ ವೈ ದಿಸ್ ಕಾರ್ಬನ್ ಅಯಾನ್ ಡೈರೆಕ್ಟ್ಲಿ ಅಟ್ಯಾಕ್ ಟು ದಿಸ್ ಕಾರ್ಬನ್ ಅಟಮ್. ಎಲೆಕ್ಟ್ರಾನ್ ರಿಚ್ ಇಂದ ಎಲ್ಲಿ ಹೋಯ್ತು, ಎಲೆಕ್ಟ್ರಾನ್ ಡೆಫಿಷಿಯಂಟ್ ಇರುವಲ್ಲಿ ಹೋಯ್ತು. ಆಗ್ಲೇ ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರ, ಈಗ ನೋಡ್ರಿ ಇದು ಬಂದು ಇಲ್ಲಿ ಅಟ್ಯಾಚ್ ಆಯ್ತು ಅಂತಂದ್ರ 1 ಕಾರ್ಬನ್ಗೆ ಎಷ್ಟು ಬಾಂಡ್ಸ್ ಇರ್ಬೇಕಂತ ಹೇಳಿದ್ದೆ, 4 ಬಾಂಡ್ಸ್. 1 2 3 4 ಆಲ್ರೆಡಿ 4 ಬಾಂಡ್ ಅದಾವ. ಬಟ್ ಇದು ಬಂದು ಇದಕ್ಕೆ ಅಲ್ಲಿ ಅಟ್ಯಾಚ್ ಆಯ್ತು ಅಂದ್ರೆ ಎಷ್ಟು ಬಾಂಡ್ ಅದು, 5 ಬಾಂಡ್ ಆಯ್ತು. ಅವಾಗ ಕಾರ್ಬನ್ ಏನ್ ಮಾಡ್ತೈತ್ರಿ, ಅನ್ಸ್ಟೆಬಿಲಿಟಿಯನ್ನ ಫೀಲ್ ಮಾಡ್ತೈತಿ. ದ್ಯಾಟ್ಸ್ ವೈ ಈ ಅನ್ಸ್ಟೆಬಿಲಿಟಿ ಫೀಲ್ ಮಾಡಿದಕ್ಕೆ ಕಾರ್ಬನ್ ಎಲೆಕ್ಟ್ರಾನ್ ಅನ್ನ ಪುಷ್ ಮಾಡಕ್ ಸ್ಟಾರ್ಟ್ ಆಗ್ತೈತಿ. ಎಲೆಕ್ಟ್ರಾನ್ ಇಲ್ಲಿ ಪುಷ್ ಮಾಡಿದಾಗ ಈ ಎಲೆಕ್ಟ್ರಾನ್ ಆಬ್ವಿಯಸ್ಲಿ ಎಲ್ಲಿ ಹೋಗ್ತೈತಿ, ಮತ್ತೆ ಈ ಆಕ್ಸಿಜನ್ ಮ್ಯಾಗ ಹೋಗ್ತೈತಿ. ದೆನ್ ನೆಗೆಟಿವ್ ಚಾರ್ಜ್ ಎಲ್ಲಿಗೆ ಬಂತ್ರಿ, ಆಕ್ಸಿಜನ್ ಮ್ಯಾಗ ಬಂತು. ಯಾಕ, ಒಂದು ಎಲೆಕ್ಟ್ರಾನ್ ಅಲ್ಲಿ ಜಾಸ್ತಿ ಆಯ್ತು ಅದು. ಆಮೇಲೆ ಇದು ನೋಡ್ರಿ, CH ಆಸ್ ಯೂಶುವಲ್ ಇಲ್ಲಿ ನಾನು CH ಬರ್ಕೊಂಡೆ.
ಆಮೇಲೆ ಈ O ಮೈನಸ್ ಆಸ್ ಯೂಶುವಲ್ ಐತಿ, ಇಲ್ಲಿ CH3 ಐತಿ, ಇಲ್ಲಿ CH3 ಐತಿ. ಈ ಕಂಪೌಂಡನ್ನು ಈಸಿಯಾಗಿ ಇಲ್ಲಿಷ್ಟು ಬರ್ಕೊಂಡು ಆಮೇಲೆ ಇದು ಎಲ್ಲಿಂದ CH2 CHO ಅದಕ್ಕೆ ಅಟ್ಯಾಚ್ ಆಗಿತ್ತು ಕಾರ್ಬನ್ಗೆ. ಇದನ್ನು ಸ್ಟ್ರೇಟ್ ಆಗಿ ಈ ಕಾರ್ಬನ್ಗೆ ಅಟ್ಯಾಚ್ ಮಾಡಿ CH2 CHO ಈ ರೀತಿ ಬರ್ಕೊಂಡಾಗ ಆಮೇಲೆ ನಮಗೇನಾಗತ್ತೆ ರೀ, ವಾಟರ್ ಅಂತೂ ಇದ್ದೇ ಇರ್ತೈತಿ. ಯಾವ ವಾಟರ್ ಎಲ್ಲಿಂದ ಬಂತು, ನಾವೇನು ಆ್ಯಡ್ ಮಾಡಿವಿ ಇಲ್ಲಿ, ಡೈಲ್ಯೂಟ್ NaOH. ಡೈಲ್ಯೂಟ್ NaOH ಮೀನಿಂಗ್ ಏನ್ರಿ, 70% ಆಫ್ ನಮ್ಗೆ ಏನಿರ್ತೈತಿ ವಾಟರ್ ಕಂಟೆಂಟ್ ಇತ್ತು, 70 to 80% ಆಫ್ ವಾಟರ್ ಕಂಟೆಂಟ್ ಇತ್ತು ಅಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಡೈಲ್ಯೂಟೆಡ್ ಅಂತ ಕರಿತೀವಿ ಅಥವಾ ಅಲ್ಕಲೈನ್ ಅಂತ ಕರಿತೀವಿ. ಸೊ ಅಲ್ಲಿ ಇರ್ತಕ್ಕಂಥ H2O ಏನಾಗ್ತೈತ್ರಿ, ಇದಕ್ಕೆ ನಮಗೇನಾಗಿರ್ತೈತಿ, ಇಲ್ಲಿ H+ ಇರ್ತೈತಿ, OH ಮೈನಸ್ ಇರ್ತೈತಿ. ಇಲ್ಲಿರ್ತಕ್ಕಂಥ ಪ್ರೋಟಾನ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್, ಇಲ್ಲಿ OH ಮೈನಸ್ ಐತಿ, ಎಲೆಕ್ಟ್ರಾನ್ ರಿಚ್ ಐತಿ. ಇಲ್ಲಿ ಆಲ್ರೆಡಿ ಏನೈತಿ, ಎಲೆಕ್ಟ್ರಾನ್ ರಿಚ್ ಐತಿ. ಅದಕ್ಕೆ OH ಏನು ಮಾಡಂಗಿಲ್ಲ, ಇದ್ರ ಕಡೆ ಬರಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಇಲ್ಲಿನೂ ನಮಗೆ ಎಲೆಕ್ಟ್ರಾನ್ ಜಾಸ್ತಿ ಐತಿ, ಇಲ್ಲಿನೂ ಎಲೆಕ್ಟ್ರಾನ್ ಜಾಸ್ತಿ ಐತಿ. ಸೊ ಎಲೆಕ್ಟ್ರಾನ್ ರಿಚ್ ಇದ್ದಿದ್ದು ಯಾವುದನ್ನ ಅಟ್ರಾಕ್ಟ್ ಮಾಡ್ತೈತ್ರಿ, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇದ್ದಿದ್ದು ಅಟ್ರಾಕ್ಟ್ ಮಾಡ್ತೈತೆ, ಅಂದ್ರೆ ಪಾಸಿಟಿವ್ ಅನ್ನ ಅಟ್ರಾಕ್ಟ್ ಮಾಡ್ತೈತಿ. ಈಗ ಈ H ಇಲ್ಲಿ ಹೋದಾಗ ನಮಗೇನು ಫಾರ್ಮ್ ಆಗ್ತೈತಿ, ಈ CHO ಆಸ್ ಯೂಶುವಲಿ ಇಲ್ಲಿ CHO ಐತಿ, CH2 CH2 ಐತಿ, CH ಐತಿ. ಈ ಆಕ್ಸಿಜನ್ಗೆ ಏನು ಬಂದು ಅಟ್ಯಾಚ್ ಆಗಿರ್ತೈತ್ರಿ, H ಬಂದು ಅಟ್ಯಾಚ್ ಆಗಿರ್ತೈತಿ. ದೆನ್ ಈ CH3 ಇಲ್ಲಿ CH3 ಇರ್ತೈತಿ. ನಮಗೆ ಈಗ ಏನಾಯ್ತು, ಈಗ ಇಲ್ಲಿ ಆಲ್ಕೋಹಾಲ್ ಗ್ರೂಪ್ ಬಂತು, ಇಲ್ಲಿ ಅಲ್ಡಿಹೈಡ್ ಗ್ರೂಪ್ ಬಂತು. ಒಂದು ಕಂಪೌಂಡ್ ಒಳಗೆ ಆಲ್ಕೋಹಾಲ್ ಆ್ಯಂಡ್ ಅಲ್ಡಿಹೈಡ್ ಎರಡೂ ಇದ್ದು ಅಂದ್ರೆ ಅಂಥ ಕಂಪೌಂಡ್ಸನ್ನು ನಾವೇನಂತ ಕರಿತೀವಿ, ಅಲ್ಡಾಲ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಅಲ್ಡಾಲ್ compound is also known as beta hydroxycarbonyl compound because in the beta carbon there is alcoholic group is present. That's why this is called as an beta hydroxycarbonyl compound. And then when this beta hydroxycarbonyl compound undergo dehydration meaning enri, the removal of water. When the removal of water takes place, ಅವಾಗ ಇಲ್ಲಿಂದ ನೋಡ್ರಿ ನಮ್ಗೆ CHO ಐತಿ, ಇಲ್ಲಿಂದ OH ಐತಿ. H2O ನಮಗೆ ರಿಮೂವ್ ಆಯಿತು ಅಂತಂತಂದ್ರೆ ಇಲ್ಲೇನು ಉಳಿತೈತಿ, ನಮ್ಗೆ CH3 ಉಳಿತು, H2 ಹೋಗಿ ಇಲ್ಲಿಂದ ಒಂದು H ಹೋಗಿರ್ತೈತಿ, ಆಮೇಲೆ ಇಲ್ಲಿಂದ OH ಹೋಗಿರ್ತೈತಿ. ಸೊ ದ್ಯಾಟ್ಸ್ ವೈ ಏನಾಗ್ತೈತಿ ರೀ, H2 ಐತಿ, ಇದು H2 ಇದ್ದಿದ್ದು ನಮಗೇನಾತಿಲ್ಲೇ ಒಂದೇ H ಆಯಿತು. ಅವಾಗ ಈ OH ಜೊತೆ ಇಲ್ಲಿರ್ತಕ್ಕಂಥ ಒಂದು H ಏನಾಗಿ ಹೋಯ್ತು, H2O ಆಗಿ ರಿಮೂವ್ ಆಗಿ ಹೋಯ್ತು. ಅವಾಗ CH3 CH, ದೆನ್ ಇಲ್ಲಿ ಒಂದೇ H ಆಯ್ತಲ್ಲ, ಕಾರ್ಬನ್ಗೆ ಎಷ್ಟು ಬಾಂಡ್ಸ್ ಇರಬೇಕು, 4 ಬಾಂಡ್ ಇರಬೇಕು. ಬಾಂಡ್ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಏನು ಮಾಡ್ಕೋತೈತಿ, ಕಾರ್ಬನ್ ಇಲ್ಲಿ ಡಬಲ್ ಬಾಂಡ್ ಮಾಡ್ಕೊಂತು. ಆಮೇಲೆ ನೆಕ್ಸ್ಟ್ ನಮ್ಗೆ CHO ಗ್ರೂಪ್ ಆಸ್ ಯೂಶುವಲ್ಲಿ ಇತ್ತು. ಈನಂತ ಯಾಕೆ ತಗೊಂತೀವಿ, ಡಬಲ್ ಬಾಂಡ್ ಇತ್ತಂದ್ರೆ ಏನು ಬರ್ತೈತ್ರಿ, ಈನ್ ಅಂತ ಬರ್ತೈತಿ. ಅಲ್ಡಿಹೈಡ್ ಇರೋದ್ರಿಂದ ಆಲ್ ಅಂತ ಬರ್ತೈತಿ. ದಟ್ಸ್ ವೈ ಈ ಕಂಪೌಂಡಿಗೆ ನಾವೇನಂತ ಕರಿತೀವಿ, ಈನಾಲ್ ಅಂತ ಕರಿತೀವಿ. ಇದಿಷ್ಟು ಮೆಕ್ಯಾನಿಸಮ್ ಆಫ್ ಅಲ್ಡಾಲ್ ಕಂಡೆನ್ಸೇಷನ್. ಒಮ್ಮೆ ಏನೇನು ನೋಡ್ಬಿಡ್ರಿ, ಫಸ್ಟ್ ಒನ್ ಅಲ್ಡಿಹೈಡ್ ತಗೊಂತೀವಿ, ಅದನ್ನು ಕಾರ್ಬ್ಯಾನಯಾನ್ ಮಾಡ್ಕೊತೀವಿ. ಆಮೇಲೆ ಈ ಕಾರ್ಬ್ಯಾನಯಾನ್ಗೆ ಇನ್ನೂ ಒಂದು ಅಲ್ಡಿಹೈಡ್ ಗ್ರೂಪನ್ನು ಸೇರಿಸ್ತೀವಿ. ಆ್ಯಂಡ್ ದೆನ್ ನಮಗೇನಾಗ್ತೈತಿ, ಎಲೆಕ್ಟ್ರಾನ್ಸ್ ಡಿಲೋಕಲೈಸೇಷನ್ ಆಗ್ತೈತಿ. ಆಮೇಲೆ ಬೈ ಆ್ಯಡಿಂಗ್ ವಾಟರ್ ದ ಪ್ರೋಟೋನೇಷನ್ಸ್ ಟೇಕ್ಸ್ ಪ್ಲೇಸ್ ಹಿಯರ್. By taking the protonation, then it will be formed aldol. It's our product. When the aldol is undergo the dehydration, means the removal of water, then it form the enol product. So this is about your aldol condensation. ಈ aldol condensation ಇಷ್ಟ ಅಲ್ಲ, ಈ aldol condensation ಅನ್ನ ಇನ್ನೂ ಒಂದಿಷ್ಟು ಟೈಪ್ಸ್ ಬರ್ತಾವೆ ನಮಗೀಗ. ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತ ಹೇಳಿ. ಮೀನ್ಸ್ ಏನ್ರಿ, ನಾವೀಗ ಇಲ್ಲಿ 2 ಅಲ್ಡಿಹೈಡ್ಸನ್ನು ತಗೊಂಡಿದ್ವಿ. ಇಲ್ಲಿ ಒಂದು ಅಲ್ಡಿಹೈಡು ಮತ್ತು ಇನ್ನೊಂದು ಏನು ತಗೋಬಹುದು, ಕೀಟೋನ್. ಅವಾಗ 2 ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ ಆದವಲ್ಲ, ಅವಕ್ಕೆ ಏನು ಕರಿತೀವಿ ನಾವು, ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಆಮೇಲೆ ಎಕ್ಸಾಮ್ ಒಳಗೆ ನಿಮ್ಗೆ ಅಲ್ಡಾಲ್ ಕಂಡೆನ್ಸೇಷನ್ ಯಾವುದೋ ಒಂದು ಪ್ರಾಡಕ್ಟ್ 2 ರಿಯಾಕ್ಟೆಂಟ್ ಬರೆದು ನಿಮ್ಗೆ ಅದೇ ಪ್ರಾಡಕ್ಟ್ ಬರೀರಿ ಅಂತ ಕ್ವಶನ್ ಕೇಳಿದಾಗ ನೀವು ಇಷ್ಟೆಲ್ಲ ಮೆಕ್ಯಾನಿಸಮ್ ಮಾಡ್ಕೊತ ಕೂಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಒಂದು ಈಸಿ ವೇ ಐತಿ. ಆ ಈಸಿ ವೇ ಏನು ಅನ್ನೋದನ್ನು ಒಂದಿಷ್ಟು ಶಾರ್ಟ್ ಟ್ರಿಕ್ಸ್ನು ಅದಾವೆ ಕೆಮಿಸ್ಟ್ರಿನಾಗ.
ಹೂ ಆರ್ ಜಾಯಿನ್ ಟು ಈಸಿ ಕೆಮಿಸ್ಟ್ರಿ ಕ್ಲಾಸಸ್. ದೆನ್ ನಾ ಅಲ್ಲಿ ನಿಮ್ಗೆ ಮತ್ತೊಂದಿಷ್ಟ ಅಲ್ಡೋಲ್ ಕಂಡೆನ್ಸೇಷನ್ ಬಗ್ಗೆ ಟೈಪ್ಸ್ನು ಹೇಳ್ತೀನಿ. ಆಮೇಲೆ ಶಾರ್ಟ್ ಮೆಥಡ್ ಯಾವ ರೀತಿ ಬರಿಬೇಕು, ಯಾವ ರೀತಿ ಇದನ್ನು ನೆನಪಿಟ್ಕೋಬೇಕು ಅನ್ನೋದನ್ನು ಕ್ಲಾಸ್ ಜಾಯಿನ್ ಆದವ್ರಿಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಕ್ಲಾಸ್ದು ಬೆನಿಫಿಟ್ ತಗೋರಿ ಅಂತ ಹೇಳ್ತಾ ಸದ್ಯಕ್ಕೆ ಅಲ್ಡೋಲ್ ಕಂಡೆನ್ಸೇಷನನ್ನು ಮುಗಿಸ್ತಿದ್ದೀನಿ.